ಅತಿಥಿ ಉಪನ್ಯಾಸಕರು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾಗಿ ಯಶೋಧರ ಜಿಎಸ್ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅತಿಥಿ ಉಪನ್ಯಾಸಕರ ಸಂಘದ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಜಿಎಸ್ ಯಶೋಧರ ಅವರು ಮಾತನಾಡಿದ್ದು, ಕಳೆದ ಸುಮಾರು 36 ದಿನಗಳಿಂದ ಸೇವಾ ಕಾಯಮತಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ನಡೆಸುತ್ತಿದ್ದೇವೆ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದೆ ಕಣ್ಣ ಮುಚ್ಚಲೆ ಆಡುತ್ತಿದ್ದು, ಇದರಿಂದಾಗಿ ನಾವು ಜನವರಿ 1ರಂದು ರಾಜ್ಯಾದ್ಯಂತ ಎಲ್ಲ ಅತಿಥಿ ಉಪನ್ಯಾಸಕರು ಸೇರಿ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸಲಿದ್ದೇವೆ ಹಾಗೂ ರಾಜ್ಯದ ಸುಮಾರು ಸಾವಿರಾರು ಅತಿಥಿ ಉಪನ್ಯಾಸಕರು ಫ್ರೀಡಂ ಪಾರ್ಕ್ಗೆ ಆಗಮಿಸಲಿದ್ದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾಗಿ ಜಿಎಸ್ ಯಶೋಧರ ಅವರು ತಿಳಿಸಿದ್ದಾರೆ. ಇನ್ನು ಈ ಕುರಿತು ಉನ್ನತ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಸಹ ನಡೆದಿದ್ದು, ಈ ಸಭೆಯಲ್ಲಿ ಕೇವಲ ಮೂಗಿಗೆ ತುಪ್ಪ ಸವರುವ ಕೆಲಸ ಆಗಿದೆ. ಕೇವಲ ವೇತನ ಹೆಚ್ಚಳ, ತಿಂಗಳಿಗೆ 1 ರಜೆ, 10 ತಿಂಗಳ ಕೆಲಸ ಎನ್ನುವ ವಿಚಾರಗಳನ್ನು ಕುರಿತು ಚರ್ಚೆಯಾಗಿದೆ. ಸರ್ಕಾರ ನಮ್ಮ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದ್ದು, ಇದನ್ನೆಲ್ಲ ನಾವು ಖಂಡಿಸುತ್ತಿದ್ದು, ಜನವರಿ 1ರಂದು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಹೋಗಲಿದ್ದು, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಎಲ್ಲರಿಗೂ ಹೊಸ ವರ್ಷ ಸಂಭ್ರಮಾಚರಣೆ ಆದರೆ ನಮಗೊಂದು ಆಘಾತಕಾರಿಯಾದ ವರ್ಷವಾಗಿ ಮತ್ತು ಒಂದು ರೀತಿ ಅದನ್ನು ಕರಾಳ ದಿನ ಅಂತ ಅತಿಥಿ ಉಪನ್ಯಾಸಕರಿಗೆ ತಿಳ್ಕೊಂಡು ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದೊಂದಿಗೆ ಅವರೇ ಚಾಲನೆ ಕೊಡ್ತಾರೆ. ಒಂದು 3 ದಿನಗಳ ಕಾಲ ಬೆಂಗಳೂರಿಗೆ ಪಾದಯಾತ್ರೆ ಹೊರಟು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಅಮರನಾಥ ಉಪವಾಸವನ್ನು ಕೂರೋದಕ್ಕೆ ನಾವು ಸಿದ್ಧ ಆಗಿದ್ದೇವೆ. ಯಾರು ಏನೇ ಅಂದ್ರೂ ಪರವಾಗಿಲ್ಲ, ಯಾವ ಥರದ ಪರ್ಮಿಷನ್ ಕೊಡದೇ ಇದ್ರೂ ಪರವಾಗಿಲ್ಲ, ನಮ್ಮನ್ನೆಲ್ಲ ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ಜೈಲು ಬರೋದ್ರೂ ಪರವಾಗಿಲ್ಲ, ಉಪವಾಸ ಇದ್ದು ಅಲ್ಲೇ ಯಾರಾದರೂ ತೀರೋದ್ರೂ ಪರವಾಗಿಲ್ಲ, ನಮ್ಮ ಜೀವನ ಬೇಕು, ಬಾಯಿಗೆ ಮಣ್ಣು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸರ್ಕಾರಗಳು ಇದೇ ಥರ ಮಾಡಿದ್ದಾವೆ. ಒಂದು ಸರ್ಕಾರ ದೊಡ್ಡ ತಪ್ಪು ಮಾಡುತ್ತೆ, ಇನ್ನೊಂದು ಸರ್ಕಾರ ಸಣ್ಣ ತಪ್ಪು ಮಾಡುತ್ತೆ. ಯಾವ ಸರ್ಕಾರಗಳು ಅತಿಥಿ ಉಪನ್ಯಾಸಕರಿಗೆ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ. ಅದಕ್ಕೆ ನಮಗೆ ಅಸಮಾಧಾನ ಇದೆ ಮತ್ತು ಅವರ ಯಾವ ತೀರ್ಮಾನಗಳನ್ನು ನಾವು ಒಪ್ಪೋದಕ್ಕೆ ತಯಾರಿಲ್ಲ. ಅವರ ತೀರ್ಮಾನದ ವಿರುದ್ಧವಾಗಿ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ರಾಜ್ಯಾದ್ಯಂತ ತುಮಕೂರಿನ ಪಾದಯಾತ್ರೆಗೆ ಸಿದ್ಧ ಆಗಿದ್ದಾರೆ. ಸುಮಾರು ಒಂದು 8ರಿಂದ 10,000 ಜನ ಪಾದಯಾತ್ರೆಯಲ್ಲಿ ಹೋಗೋರಿದ್ದೀವಿ. ಆ 10,000 ಜನ ಪಾದಯಾತ್ರೆ ಒಂದಿನ ಹೋದ್ರೆ ಬೆಂಗಳೂರು ಯಾವ ರೀತಿ ಇರುತ್ತೆ ಅಂತ ನಮ್ಗೆ ಗೊತ್ತು. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರವೇ. ನಮ್ಮ ಹೋರಾಟ ಆಗಿರ್ಬೋದು, ನಮ್ಮ ಅತಿಥಿ ಉಪನ್ಯಾಸಕರ ಬದುಕವಾಗಿರ್ಬೋದು, ಇವೆಲ್ಲ ಏನಾದರೂ ನಮಗೆ ಮುಂದೆ ಪಾದಯಾತ್ರೆಯಲ್ಲಿರ್ಬೋದು, ಉಪವಾಸ ಕೂತಾಗಿರ್ಬೋದು, ನಮ್ಗೆ ಏನಾದರೂ ತೊಂದರೆ ಆದರೆ ಇದಕ್ಕೆಲ್ಲ ಸರ್ಕಾರವೇ ಹೊಣೆಯಾಗುತ್ತೆ. ಹಾಗಾಗಿ ಈಗಲಾದರೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸರ್ ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಸರ್ ಅವರು ಈ ಮಧ್ಯ ಪ್ರವೇಶ ಮಾಡಿ ಕೂಡಲೇ ಮತ್ತೊಂದು ಸಭೆಯೋ ಅಥವಾ ಇನ್ನೂ ಏನೋ ಮಾಡಿ ಮಾಧ್ಯಮ ಗೋಷ್ಠಿಯನ್ನಾದರೂ ಮಾಡಿ ನಾವು ಈಗ ತೆಗೆದುಕೊಂಡಿರೋ ತೀರ್ಮಾನ ಸರಿ ಇಲ್ಲ. ಅತಿಥಿ ಉಪನ್ಯಾಸಕರಿಗೆ ಒಂದು ಜೀವನ ಭದ್ರತೆಗೆ ಬೇಕಾದಂಥ ಒಂದು ಸೇವಾ ಕಾಯಮಾತಿ ಅಥವಾ ಭದ್ರತೆಯನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರೆ ನಾವು ಇವತ್ತೇ ಸ್ಟ್ರೈಕ್ ಬಿಟ್ಟು ಕ್ಲಾಸ್ಗೆ ಹೋಗ್ತೀವಿ. ಅನೌನ್ಸ್ ಮಾಡಲಿಲ್ಲ ಅಂದರೆ ನಾವು ಪಾದಯಾತ್ರೆ ಮೂಲಕ ತಲುಪಿ ಅಮರನಾಥ ಉಪವಾಸ ಸತ್ಯಾಗ್ರಹಕ್ಕೆ ನಾವು ಹೋಗ್ತೀವಿ.